ನಮ್ಮ ಕೈಯಲ್ಲಿದ್ದಂತ ST ಮೀಸಲಾತಿ 1986ರಲ್ಲಿ 7 ತಿಂಗಳಿದ್ದನ್ನ ಕಳ್ಕೊಂಡಿವಲ್ರಿ. ಯಾರು ಬಾಯ ಬಿಡ್ಲಿಲ್ಲ ಅವತ್ತು. 91ರಲ್ಲಿ ವಾಲ್ಮೀಕಿ ಸಮುದಾಯ ಒಂದು ಲೆಟರ್ ಕೊಟ್ಟು ತಗೊಂತಲ್ಲ, ನಿಮ್ಗೆ ಲೆಟರ್ ಕೊಡಿ ಅಂದ್ರು, ತಗೊಂಡಿಲ್ಲ, ನಿರ್ಲಕ್ಷ್ಯ ಮಾಡಿ ಕಳ್ಕೊಂಡ್ವಿ. ಇವತ್ತು ST ಮೀಸಲಾತಿ ಸಿಕ್ಕಿದ್ರೆ ಯಾವ ಪರಿಸ್ಥಿತಿಗೆ ಹೋಗ್ತಿತ್ತು ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ? ವಾಟ್ಸಾಪ್ ಅಲ್ಲಿ ಮಾತಾಡ್ತೀರಿ, ವಾಟ್ಸಾಪ್ ಅಲ್ಲಿ ಬೇರೆ ಮೇಲ್ವರ್ಗದವರಿಂದ ದೌರ್ಜನ್ಯಗಳು, ಕೆಲವು ಅಟ್ರಾಸಿಟಿ ಕಾಯ್ದೆ ಅನುಕೂಲ ಇರುವಂತವರಿಂದ ಕೇಸುಗಳು ಹಾಕಿಸ್ಕೊಂಡು, ಕಾಲಲ್ಲಿ ಒದಿಸ್ಕೊಂಡು, ಕೈಯಲ್ಲಿ ಬೀಳಿಸ್ಕೊಂಡು, ಕೆಳಕ್ಕೆ ನುಗ್ಕೊಂಡು, ಕಾಲಲ್ಲಿ ತುಳಿದು ಹೆಣ್ಣು ಮಕ್ಕಳು ಅನ್ನಂಗಿಲ್ಲ, ಗಂಡು ಮಕ್ಕಳು ಅನ್ನಂಗಿಲ್ಲ, ಆ ರೀತಿ ಹಿಂಸೆ ಕೊಡ್ತಿದ್ರು ಸಹ ನೋಡ್ಕೊಂಡು ವಿಡಿಯೋಗಳನ್ನು ನೋಡ್ಕೊಂಡಿದ್ದೀರ ಹೊರತು ಹೊಟ್ಟೆ ತುಂಬುದವರು ಸಮಾಜದಲ್ಲಿ ಒಂದಷ್ಟು ಜನ, ಬೆರಳೆಣಿಕೆ ಜನ ಹೊಟ್ಟೆ ತುಂಬಾ ತಿನ್ಕೊಂಡು, ಸಮಾಜದ ಹೆಸರು ಹೇಳ್ಕೊಂಡು ತಿನ್ಕೊಂಡು ಆ ಮುಗ್ಧ ಸಮುದಾಯ ನೋವು ಅನುಭವಿಸ್ತಾ ಇದೆಯಲ್ಲ. ಯಾರಿಗಾದ್ರೂ ಕಣ್ಣಿಗೆ ಬೀಳ್ತಾ ಇದೆಯೇನ್ರಿ? ಕಣ್ಣಿಗೆ ಬೀಳ್ತಾ ಇದೆಯಾ ಅವ್ರಿಗೆ? ನೋವಾಗಲ್ವೇನ್ರಿ ನಿಮ್ಗೆ? ನಿಮಗೇನು ಆಗುತ್ತೆ? ಯಾಕೆ ಬೇಕ್ರಿ ನಮ್ಗೆ ರಾಜಕೀಯ? ಯಾಕೆ ಬೇಕು? ರಾಜಕೀಯದಲ್ಲಿ ಸ್ಥಿತಿ ಹೊಂದಿದ್ದೀರಾ? ರಾಜಕೀಯದಲ್ಲಿ 20-30 ಸೀಟ್ ಕೊಟ್ಟು MLAಗಳಿದ್ದೀರಾ, MP ಗಳಿದ್ದೀರಾ? ಇಲ್ಲ. ಮತ್ತೆ ಯಾಕೆ? ಚಿಕ್ಕೋಡಿ ಭಾಗಕ್ಕೆ ಹೋಗಿ ಯಾರು ಟಿಕೆಟ್ ನಮ್ಮನ್ಗೆ ಕೊಡ್ತೀನಿ ಅಂತೇಳಿ ಕೊಡ್ಲಿಲ್ವೋ ಅಲ್ಲಿ ಹೋಗಿ ಪ್ರಚಾರ ಮಾಡುವಂಥದ್ದು, ಕುರುಬರ ಸಂಘದ ಹೆಸರಿನಲ್ಲಿ ಪ್ರಚಾರ ಮಾಡುವಂಥದ್ದು. ತುಮಕೂರಿನಲ್ಲಿ ನಿಕೇತ್ ರಾಜನ್ಗೆ ಟಿಕೆಟ್ ತಪ್ಪಿದೆ, ಅಲ್ಲಿ ಹೋಗಿ ಪ್ರಚಾರ ಮಾಡೋ, ಕುರುಬರು ಸಭೆಗಳನ್ನ ಮಾಡಿ ಬೆಂಬಲ ವ್ಯಕ್ತಪಡಿಸುವಂಥದ್ದು. ಈಗೊಂದು ಪೋಸ್ಟ್ ನೋಡಿದೆ, ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಡಿನಲ್ಲಿ ಕುರುಬರ ಸಂಘದ ಜಾಗೃತಿ ಸಭೆ, ಬೆಂಬಲ ಕೊಡ್ತೀವಿ ಅಂತೇಳಿ. ಮೈಸೂರಿನಲ್ಲಿ ಯತೀಂದ್ರ ಅವ್ರ ಟಿಕೆಟ್ ತಪ್ಪಿತು. ಇಷ್ಟೆಲ್ಲ ಆಗ್ತಾ ಇದೆ. ನಮ್ಮ ಸ್ವಯಂ ಪ್ರೇರಿತವಾಗಿ ಬೆಂಬಲ ಕೊಡ್ತಾ ಇದೀವಿ. ಆ ಶೋಷಿತರ ಸಮಾವೇಶ ಅಂತ ಚಿತ್ರದುರ್ಗದಲ್ಲಾಯ್ತು. ನಮ್ಮ ದಾವಣಗೆರೆಯಿಂದ ವಿನಯ್ ಅವರು ನನಗೆ ಟಿಕೆಟ್ ಕೊಡಿಸ್ತಾರೆ, ನನಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಗ್ರಾಮಗಳಿಗೆ ಬಸ್ ಅನ್ನು ಕಳಿಸಿದ್ರು ದುಡ್ಡು ಹಾಕಿ. ಇವತ್ತು ವಿನಯ್ ಕುಮಾರ್ಗೆ ಟಿಕೆಟ್ ಕೊಡ್ಸೋರಿಲ್ಲ, ಪಕ್ಷೇತರವಾಗಿ ನಿಲ್ತೀನಿ ಅಂತೇಳಿ ಓಡಾಡ್ತಾವ್ರ ಮನುಷ್ಯ. ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ? ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಿ? ಎಲ್ಲಿದೆ ರೀ ಸಮುದಾಯದಲ್ಲಿ ಎಲ್ಲಿದೆ ಸ್ವಾಭಿಮಾನ? ಎಲ್ಲಿದೆ ಸ್ವಾವಲಂಬಿತನ? ಎಲ್ಲಿದೆ? ಎಷ್ಟು ದಿನ ಅಂತೇಳಿ ಇನ್ನೊಬ್ಬರ ಕೈ ಕೆಳಗಡೆ ಕೈ ಕಟ್ಕೊಂಡು ತಲೆ ಬಗ್ಸಿ ಗೂನಾಗಿ, ತಲೆ ಬಗ್ಸಿ ಗೂನುಗಳಾಗಿದ್ದೀರಲ್ರಿ ನೀವು. ಯಾವತ್ತೇ ಚೆತ್ಕೊಳ್ತೀರಿ ನೀವು? ಯಾವತ್ತು ಜಾಗೃತರಾಗ್ತೀವಿ ನೀವು? ಬಹುಶಃ ಒಂದು ಮಾತು ಹೇಳ್ತೀನಿ, ನನ್ನ ಸಂಘಟನೆಯ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಏನೇ ಮಾಡಿ ಸಮಯ ವ್ಯರ್ಥ ಆಗುತ್ತೆ ಅನ್ಕೊಂಡು ನಾವು ತಿಳ್ಕೊಂಡು, ಆದ್ರೂ ಸಹ ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ನೋಡಿದಾಗ ಬೇಸರ ಆಗುತ್ತೆ, ಮಾತಾಡಬೇಕು ಅನ್ಸುತ್ತೆ. ಮುಂದಿನ ಭವಿಷ್ಯ ನೋಡ್ಕೊಳ್ಳಿ. ಮುಂದಿನ ಭವಿಷ್ಯವನ್ನ ಒಂದು ಸಾರಿ ನೀವು ಕಣ್ಣೆದುರಿಗೆ ತಿಳ್ಕೊಂಡು ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಎಂತಹ ಕರಾಳತನಕ್ಕೆ ಸಮುದಾಯ ಹೋಗುತ್ತೆ ಅಂತೇಳಿ, ಎಂತಹ ಕರಾಳತನಕ್ಕೆ. ಇದಕ್ಕೆಲ್ಲ ಕಾರಣಕರ್ತರು ಬೇರೆ ಸಮುದಾಯದವರಲ್ಲ, ಅದಕ್ಕೆಲ್ಲ ಕಾರಣಕರ್ತರು ನಮ್ಮವರೇ. ನಮ್ಮಲ್ಲಿರುವಂತಹ ಬೆರಳೆಣಿಕೆಯಷ್ಟು ಜನ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇಡೀ ಸಮುದಾಯವನ್ನ ಬಳಸಿಕೊಂಡು ಇಡೀ ಸಮುದಾಯವನ್ನ ಕತ್ತಲಡೆಗೆ ನೂಕಿದಿರುವಂಥದ್ದು, ನಿಂತ ನೀರಾಗಿಸಿ ಕೊಚ್ಚೆ ಬಂದು ಅಲ್ಲಿ ಕೊಳೆಯೋ ತರ ಮಾಡ್ತಾ ಇರುವಂತದ್ದು. ಇಡೀ ಮುಗ್ಧ ಸಮುದಾಯ ಇವತ್ತು ಏನಾದ್ರೂ ನೋವು ಅನುಭವಿಸ್ತಾ ಇದೆ ಅಂತಂದ್ರೆ ಅದು ಬೇರೆಯವರಿಂದ ಅಲ್ಲ, ನಮ್ಮ ಸಮುದಾಯದವರಿಂದ. ಹೇಳ್ರಿ, ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟು ಜನ ಸಮುದಾಯದ ರಾಜ್ಯ ನಾಯಕರಿದ್ದಾರೆ ಹೇಳ್ರಿ. ಈಶ್ವರಪ್ಪನವ್ರ ಕತೆ ಒಂದು, ವಿಶ್ವನಾಥ್ ಅವ್ರ ಕತೆ ಒಂದು, ರೇವಣ್ಣವ್ರ ಕತೆ ಒಂದು, ವರ್ತೂರ್ ಪ್ರಕಾಶ್ ಕತೆ ಒಂದು, ಬಂಡಪ್ರಕಾಶ್ ಅವ್ರ ಕತೆ ಒಂದು. ಎಲ್ಲರೂ ಸಹ ತಟಸ್ಥರಾಗಿ ಎಲ್ಲರೂ ಸಹ ನಿವೃತ್ತಿ ಅಂಚಿಗೆ ಹೋಗಿದಾರಲ್ಲ. ಸಿದ್ದರಾಮಯ್ಯನವರು ನಿವೃತ್ತಿಯನ್ನು ಘೋಷಣೆ ಮಾಡ್ಬಿಟ್ರಲ್ಲ, ಮತ್ತೇನ್ ಮಾಡ್ತೀರ್ರಿ? ಯಾರ್ರೀ ಸೆಕೆಂಡ್ ಲೈನ್ ಲೀಡರ್ ಬೆಳೆಸಿದಿರಿ ನೀವು? ಯೋಚನೆನೇ ಮಾಡೋದಿಲ್ಲಲ್ರಿ. ಯಾರಿಗೋ ಓಟ್ ಹಾಕೋದಕ್ಕೆ, ಯಾರಿಗೋ ಜೈಕಾರ ಹಾಕೋದಕ್ಕೆ ಸಮಯ ವ್ಯರ್ಥ ಮಾಡಿಕೊಂಡು ಕುರುಬರಂದ್ರೆ ಇಷ್ಟೇ ಅನ್ನೋ ಮಟ್ಟಿಗೆ ತಂದಿಟ್ಕೊಂಡಿದ್ದೀರಲ್ರಿ. ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಲ್ಲ. ನಾವು ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಲ್ಲ. ಸಮುದಾಯದಲ್ಲಿ ಹುಟ್ಟಿದ್ವಿ, ಆ ಋಣ ನಮ್ಮ ಮೇಲೆ ಇದೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ? ಇಡೀ ಎಲ್ಲಾ ಸಮುದಾಯಗಳನ್ನ ನೀವು ಗಮನಿಸ್ತಾ ಬನ್ನಿ. ಬೇರೆ ಸಮುದಾಯಗಳು ಯಾವುದೂ ಸಹ ಚುನಾವಣಾ ಸಮಯದಲ್ಲಿ ನಾವು ಇಂಥ ಜಾತಿಯವರು ಅಂತೇಳಿ ಬ್ಯಾನರ್ ಹಾಕೊಂಡು ಇಂಥ ರಾಜಕೀಯ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದೆಲ್ಲಾದ್ರೂ ಇದೆಯನ್ರಿ? ಎಕ್ಸೆಪ್ಟ್ ಕುರುಬರು ಮಾತ್ರ ಮೇಲೆ ಬಿದ್ದು ಹೋಗ್ತಾ ಇದ್ದೀವಿ.
ಅದಕ್ಕೆ ಕುರುಬರಂದ್ರೆ ನಿರ್ಲಕ್ಷ್ಯ, ಅದಕ್ಕೆ ಕುರುಬರಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇವ್ರು ಏನ್ ಮಾಡ್ತಾರೆ, ಇವ್ರ ಕೈಲಿ ಏನು ಆಗೋದಿಲ್ಲ, ಇಷ್ಟೇ ತಿಳ್ಕೊಂಡ್ಬಿಟ್ಟಿದ್ದಾರೆ ರಾಜಕೀಯ ಪಕ್ಷಗಳು. ಯಾಕೆಂದ್ರೆ ನಾವಿರೋದೇ ಹಾಗೆ ಅಲ್ಲ. ಎಚ್ಚೆತ್ಕೊಳ್ರಿ, ಮಲಗಿದ್ ಸಾಕು, ಎಚ್ಚೆತ್ಕೊಳ್ಳಿ. ನಿದ್ರೆ ಮಂಪರಿನಲ್ಲೇ ಇನ್ನು ಮಂಪರಿನಲ್ಲೇ ಇದ್ದೆ ಅಂತಂದ್ರೆ ಇಡೀ ಸಮುದಾಯವನ್ನು ತುಳಿದು ಬಿಡ್ತಾರ್ರಿ. ಈ ಜನರೇಷನ್ ಅಲ್ಲ, ಮುಂದಿನ ಜನರೇಷನ್ಗೆ ಯಾರು ಎಚ್ಚರಿಸೋರು ಇರೋದಿಲ್ರಿ. ಇಡೀ ಸಮುದಾಯ ಅತಂತ್ರ ಆಗ್ತಾ ಇದೆ, ಇಡೀ ಸಮುದಾಯ ಅತಂತ್ರ ಆಗ್ತಾ ಇದೆ. ಚುನಾವಣೆಗಳು ಬಂದಾಗ ವಿಧಾನಸಭಾ ಚುನಾವಣೆಗಳು ನೋಡಿದ್ವಿ, ಲೋಕಸಭೆದಲ್ಲಿ ನೋಡ್ತಾ ಇದ್ದೀವಿ. ನಮಗೆ ಬೇಕಾದದ್ದನ್ನ ನಾವು ಪಡ್ಕೊಳ್ಬೇಕ್ರಿ, ನಮ್ಮಲ್ಲಿ ಇಲ್ದೇ ಇರೋದನ್ನ ನಾವು ಪಡ್ಕೊಬೇಕ್ರಿ. ಅದನ್ನ ಬಿಟ್ಟು ಬೇರೆ ಎಲ್ಲಾ ಮಾಡೋದಕ್ಕೆ ಹೋಗ್ತಾ ಇದೀವಿ, ಬೇರೆ ಎಲ್ಲಾ ವಿಚಾರಗಳನ್ನ ಮಾತಾಡ್ತಾ ಇದೀವಿ. ಎಲ್ಲ ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ, ಬಹಳ ಬೇಸರ ಆಗುತ್ತೆ. ಕೈಯಲ್ಲಿದ್ದದನ್ನ ಕಳ್ಕೊಂಡ್ವಿ, ಅವಕಾಶವನ್ನ ಕಳ್ಕೊಂಡ್ವಿ. ಈಗಿರುವಂತದನ್ನ ಬಳಸ್ಕೊಳಕ್ ತಯಾರಿಲ್ಲ. ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡ್ತಾರೆ, ಏನು ತಲೆ ಇಲ್ಲ ಬುಡ ಇಲ್ದಂಗೆ ಮಾತಾಡ್ತಾರೆ. ಆರೋಗ್ಯಪೂರ್ಣ ಚರ್ಚೆಗಳಾಗ್ತಾ ಇಲ್ಲ. ಸಮಾಜ ಕಟ್ಟಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸಮಾಜದಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಯಾಕ್ರಿ ಬೇಕು ರಾಜಕೀಯ ಪಕ್ಷಗಳ ಉಸಾಬರಿ? ಯಾವುದೋ ರಾಜಕೀಯ ಪಕ್ಷ ಗೆದ್ದು ಮಾಡುತ್ತೆ ಹೊರತು ಸಮಾಜಕ್ಕೆ ಏನಾದರೂ ಅನುಕೂಲ ಆಗ್ತಾ ಇದೆಯನ್ರಿ? ವಿಚಾರ ಮಾಡುವಂತಹ ವಿಚಾರಶೀಲರು ನಮಗೆ ಯಾಕೆ ಅಂತ ಕುತ್ಕೊಂಡಿದ್ದಾರೆ. ಮಾತನಾಡಿಕೊಂಡು ಯಾವ ರೀತಿ ನಾವು ಸಮಾಜ ಕಟ್ಟಬೇಕು ಅನ್ನೋಂಥ ಪ್ರಜ್ಞಾವಂತಿಕೆ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಇವತ್ತು ಈ ಸಮಾಜ ಈ ಪರಿಸ್ಥಿತಿಯಿದೆ. ಯಾವತ್ತು ಜಾಗೃತರಾಗ್ತಿರೋ, ಯಾವತ್ತು ಮಲಗಿದ್ದು ಎದ್ದೊಳ್ತಿರೋ, ಯಾವತ್ತು ನಿಮಗೆ ನಿದ್ರೆ ಮಂಪರು ಹೋಗುತ್ತೋ, ಯಾವತ್ತು ಈ ಸಮುದಾಯ ಬೇರೆ ಸಮುದಾಯಗಳ ರೀತಿ ಅತಿ ಎತ್ತರಕ್ಕೆ ಹೋಗುತ್ತೋ, ಯಾವತ್ತು ಈ ಬೇರೆ ಸಮುದಾಯಗಳ ತರ ಶಿಕ್ಷಣ ಸಂಸ್ಥೆಗಳಾಗುತ್ತೋ, ಯಾವತ್ತು ಬ್ಯಾಂಕ್ಗಳಾಗುತ್ತೋ, ಯಾವತ್ತು ಉದ್ಯಮ ಆಗುತ್ತೋ, ಯಾವತ್ತು ಬೇರೆ ಸಮುದಾಯಗಳ ತರ 30-40 ಶಾಸಕರಾಗ್ತಾರೋ, ಇವೆಲ್ಲವೂ ಸಹ ಕನಸಾಗಿ ಉಳಿಯುತ್ತೇನೋ. ಯಾಕಂದ್ರೆ ಶಕ್ತಿಹೀನರಾಗಿ ಜೀವನ ಮಾಡ್ತಾ ಇದ್ದೇವೆ. ಬಹಳ ಬೇಸರದ ಸಂಗತಿ. ಎದ್ದೇಳಿ, ಈಗಲಾದರೂ ಎದ್ದೇಳಿ. ಮಲಗಿದ್ದು ಸಾಕು, ಎದ್ದೇಳಿ. ನಾನು ನಿಮ್ಮ ರಾಜು ಮೌರ್ಯ, ದಾವಣಗೆರೆ.